ಮೀನರಾಶಿಯವರಿಗೆ ಕೊಡುವಂತಹ ಪ್ರಮುಖ ಸಲಹೆ ಏನು ಗೊತ್ತಾ? ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ನಿಮ್ಮ ಮಾತಿನಲ್ಲಿ ನಿಯಂತ್ರಣವಿರಬೇಕಾಗತ್ತೆ. ಇಲ್ಲದಿದ್ದರೆ ಗುರುದೇವ್, ಮೀನರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಎದುರಾಗುವಂತಹ ಸವಾಲುಗಳೇನು? ಆ ಸವಾಲುಗಳನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಯಾವ ಪರಿಹಾರಗಳನ್ನ ಮಾಡಬೇಕು? ಯಾವ ಕ್ಷೇತ್ರದಲ್ಲಿರುವವರಿಗೆ ಲಾಭದಾಯಕವಾಗಿರುತ್ತೆ? ಯಾವ ಕ್ಷೇತ್ರದಲ್ಲಿರುವವರು ಎಚ್ಚರಿಕೆಯಿಂದ ಇರಬೇಕು? ಯಾವ ಕೆಲಸವನ್ನ ಮಾಡೋದು ಅದೃಷ್ಟವನ್ನ ತರುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿರುವಂತವರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಮೀನರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ. ಮೀನರಾಶಿ ಎಂದ ಕೂಡಲೇ ಎರಡು ಮೀನುಗಳು. ಈ ಮೀನುಗಳು ನೀರಿನಲ್ಲಿ ವಾಸಿಸುವಂತಹ ಜೀವಿ. ಯಾವಾಗ್ಲೂ ಕೂಡ ಇವರ ಮನಸ್ಸು ಸ್ವಲ್ಪ ಚಂಚಲತೆಯಿಂದ ಇರತಕ್ಕಂಥದ್ದು. ಯಾವ ದಾರಿಯಲ್ಲಿ ಹೋಗ್ಬೇಕು, ಜೊತೆಯಲ್ಲಿ ಸಿಕ್ಸ್ತ್ ಸೆನ್ಸ್ ಅಂತಕ್ಕದ್ದು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂಥದ್ದು. ಎದುರುಗಡೆ ಇರುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಯಾವ ಭಾವನೆ ಇದೆ, ಅವನು ಯಾವ ಒಂದು ಉದ್ದೇಶವನ್ನ ಇಟ್ಕೊಂಡು ಬಂದಿದ್ದಾನೆ ಅಂತಕ್ಕಂಥದ್ದನ್ನ ಖಂಡಿತವಾಗ್ಲೂ ಈ ರಾಶಿಯವರು ಮೊದಲೇ ಊಹೆ ಮಾಡಿ ಅದನ್ನ ಪಾಲನೆ ಮಾಡುವಂಥವರು ಈ ರಾಶಿಯವರಾಗಿರ್ತಾರೆ. ಇವರಿಗೆ ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ಬಣ್ಣ ಆಯಿತು ಅಂದ್ರೆ ಇವರಿಗೆ ಮಿತ್ರರು ಯಾರು, ಶತ್ರುಗಳು ಯಾರು ಅಂತಕ್ಕಂಥದ್ದು ಬಹಳ ಜನರ ಮನಸ್ಸಿನಲ್ಲಿ ಇರತಕ್ಕಂತಹ ಗೊಂದಲಗಳು. ನೋಡಿ, ನೀವು ಅದೃಷ್ಟ ದೇವತೆ, ನಿಮ್ಮ ಕೆಲಸ ಕಾರ್ಯಗಳಾಗ್ಲಿಕ್ಕೆ ಪೂಜೆ ಮಾಡಬೇಕಾಗಿರುವಂತಹ ದೇವರು ಮಹಾವಿಷ್ಣು. ಮೀನರಾಶಿಯವರು ಆಚಾರ ವಿಚಾರಗಳನ್ನ, ಸಂಪ್ರದಾಯಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬರ್ತಾ ಇರುವಂಥವರು, ಧಾರ್ಮಿಕವಾಗಿ ಆಸಕ್ತಿಯನ್ನ ಉಳ್ಳಂಥವರು, ಪ್ರತಿಯೊಬ್ಬರಿಗೂ ಕೂಡ ಗೌರವವನ್ನ ನೀಡಿ ಗೌರವವನ್ನ ಪಡೀತಾರೆ. ಇವರಿಗೆ ಶುಭ ದಿನಾಂಕಗಳು, ಯಾವುದೇ ಕೆಲಸ ಕಾರ್ಯಗಳು ಮಾಡಲಿಕ್ಕೆ 1, 8, 9, 11, 16, 18, 19 ಮತ್ತು 23. ಈ ತಿಂಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನ ಮಾಡಿದ್ರೂ ಕೂಡ ಅತ್ಯಂತ ಲಾಭದಾಯಕವಾಗಿರುತ್ತೆ ಹಾಗೂ ಶುಭದಾಯಕವಾಗಿರುತ್ತೆ. ಈ ತಿಂಗಳಲ್ಲಿ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಇರುವ ಅಂಶಗಳು, ಸವಾಲುಗಳು ಯಾವ್ಯಾವ ತರ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ನೋಡೋದಾಯ್ತು ಅಂದ್ರೆ, ಸಂಕಷ್ಟಗಳು ಮತ್ತು ಖರ್ಚುಗಳೆರಡೂ ಕೂಡ ಜೊತೆಯಲ್ಲಿ ಬರುತ್ತೆ. ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಕೊರತೆ ಅಂತಕ್ಕಂಥದ್ದು ನಿಮ್ಮನ್ನ ಕಾಡಬಹುದು. ಅದು ನಿಮಗೆ ಮಾನಸಿಕವಾಗಾದ್ರೂ ಸರಿ ಅಥವಾ ದೈಹಿಕವಾದ್ರೂ ಸರಿ ಸಮಸ್ಯೆಗಳು ಬರುತ್ತೆ. ಯಾಕೆ ಸಮಸ್ಯೆ ಬರುತ್ತೆ ಅಂದ್ರೆ, ದುಡ್ಡಿದ್ದಾಗ ಕೈಯಲ್ಲಿ ದುಡ್ಡು ಉಳಿಸ್ಬೇಕು ಅನ್ನೋ ಬುದ್ಧಿ ನಿಮ್ಮಲ್ಲಿ ಇರೋದಿಲ್ಲ. ಹಾಗಾಗಿ ಒಂದು ಖರ್ಚಂತಕ್ಕಂಥದ್ರ ಬಗ್ಗೆ ಲಿಮಿಟ್ ಅಂತಕ್ಕಂಥದ್ದು ನೀವು ಹಾಕಿರೋದಿಲ್ಲ. ಹಾಗಾಗಿ ವಿಶೇಷವಾಗಿ ಖರ್ಚು ಜಾಸ್ತಿ ಆಗಿರುತ್ತೆ. ಮಾನಸಿಕ ಸ್ಥೈರ್ಯ, ಧೈರ್ಯ ಎಲ್ಲವೂ ಕೂಡ ನಿಮ್ಮ ಜೊತೆ ಇರಬೇಕಾಗುತ್ತೆ. ಗೊಂದಲ ನಿಮ್ಮ ಸುತ್ತಮುತ್ತಲಿದ್ದಾಗ ಆತ್ಮವಿಶ್ವಾಸವೂ ಕೂಡ ಕಮ್ಮಿ ಆಗುತ್ತೆ. ಚಿಂತೆ ಗುಂತಕ್ಕದ್ದು ಕೂಡ ಜಾಸ್ತಿ ಆಗುತ್ತೆ. ಯಶಸ್ಸು ಮತ್ತು ವೈಫಲ್ಯ ಎರಡನ್ನ ಕೂಡ ಸಮನಾಗಿ ಸ್ವೀಕರಿಸಬೇಕಾಗತ್ತೆ. ಆಗ ಮಾತ್ರ ಒಬ್ಬ ವ್ಯಕ್ತಿ ತಗ್ಗಿ ಬಗ್ಗಿ ನಡೆದಾಗ ಅವನ ಜೀವನದಲ್ಲಿ ಯಶಸ್ಸಾಗ್ಲಿಕ್ಕೆ ಸಾಧ್ಯ. ಮೀನರಾಶಿಯವರಿಗೆ ಕೊಡುವಂತಹ ಪ್ರಮುಖ ಸಲಹೆ ಏನು ಗೊತ್ತಾ? ನೀವು ಆಚರಿಸಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಸಮಸ್ಯೆ ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ಆತಂಕ ಪಡುವ ಬದಲು ಅದನ್ನ ಹೇಗೆ ಪರಿಹಾರ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಗಮನ ನೀವು ಇಡಬೇಕಾಗತ್ತೆ. ಒಂದು ಹೆಜ್ಜೆ ಹಿಂದೆ ಸರಿದ್ರೆ ಯೋಚಿಸಿ ಆ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ 10 ಹೆಜ್ಜೆ ಮುಂದೆ ಇಡಬೇಕಾಗತ್ತೆ. ಆದಾಯ ಮತ್ತು ಉಳಿತಾಯ ಎರಡೂ ಕೂಡ ತಕ್ಕಡಿ ಇದ್ದ ಹಾಗೆ, ಅದನ್ನ ಸಮನಾಗಿ ತೂಗಿದಾಗ ಮಾತ್ರ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಾಗೆ ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು, 2 ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸೋದ್ರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಮದುವೆ ಜೀವನ ಚೆನ್ನಾಗಾಗುತ್ತೆ, ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ, ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ, ದೈವ ಬಲ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಣಿಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಮಣಿಗಳು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಮಣಿಗಳನ್ನ ತರಿಸ್ಕೊಳ್ಳಿ. ಖರ್ಚುಗಳು ಒಂದು ಮೀಟರ್ ಹಾಕಬೇಕಾಗತ್ತೆ. ನೀವು ಎಷ್ಟು ಖರ್ಚಾಗ್ತಾ ಇದೆ, ಎಲ್ಲಿ ಖರ್ಚಾಗ್ತಾ ಇದೆ ಅಂತ ಒಂದು ನೋಟು ಪೆನ್ ಇಟ್ಕೊಂಡು ಏನು ನನ್ನ ಖರ್ಚುಗಳನ್ನ ಹೇಗೆ ಅವಾಯ್ಡ್ ಮಾಡಿ ಅಂತಕ್ಕಂಥದ್ರ ಬಗ್ಗೆ ಖಂಡಿತವಾಗ್ಲೂ ಕೂಡ ನೀವು ಅದರ ಕಡೆ ಗಮನವನ್ನು ವಹಿಸಿ. ಜೊತೆಗೆ ನಿಮ್ಮ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ನಿಮಗೆ ಮಾತೆ ಬಂಡವಾಳ ಆಗಿರುತ್ತೆ. ನಿಮ್ಮ ಕಾರ್ಯಗಳನ್ನ ಮತ್ತು ಉದ್ದೇಶವನ್ನ ಸ್ಪಷ್ಟವಾಗಿ ವಿವರಿಸೋದಕ್ಕೆ ನಿಮಗೆ ಸಾಧ್ಯ ಆಗತ್ತೆ. ಹಾಗೆ ತಪ್ಪು ತಿಳುವಳಿಕೆಗಳು ನಿಮ್ಮ ಮೇಲೆ ಇದ್ದಾಗ ಅದನ್ನ ನೀವು ಪರಿಹಾರ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಇನ್ನೊಬ್ಬರಿಗೆ ಅದನ್ನ ಮನವರಿಕೆ ಮಾಡಿಕೊಡಿ, ಲಾಭದಾಯಕವಾಗಿರುತ್ತೆ.
ಇನ್ನು ವ್ಯಾಪಾರಿಗಳಿಗೆ ಎಚ್ಚರಿಕೆ ಕೊಡುವಂತಹ ಮಾಸ ಇದಾಗಿರುತ್ತೆ. ನೀವು ಮಾಡಿದಂತಹ ನಿಮ್ಮ ಸ್ವಂತ ತಪ್ಪಿ ನಿರ್ಧಾರದಿಂದ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹಾಗೆ ವೈಯಕ್ತಿಕ ಮತ್ತು ಕೌಟುಂಬಿಕ ಬಗ್ಗೆ ನೋಡೋದಾಯ್ತು ಅಂದ್ರೆ ಉದ್ಯೋಗದಲ್ಲಿ ಕಿರಿಕಿರಿ ಇರುವಂಥದ್ದು, ಸಹೋದ್ಯೋಗಿಗಳಿಂದ ಒತ್ತಡ, ಅವರ ಕೆಲಸವನ್ನ ಕೂಡ ನಿಮ್ಮ ತಲೆಗೆ ಕಟ್ಟಿ ಒತ್ತಡ ತರುವಂಥದ್ದು. ಹಾಗೆ ನಿಮ್ಮ ಮಾತಿನಲ್ಲಿ ನಿಯಂತ್ರಣವಿರಬೇಕಾಗತ್ತೆ, ಇಲ್ಲದಿದ್ದರೆ ವಾದ ವಿವಾದಗಳಿಗೆ ನೀವೇ ಕಾರಣರಾಗ್ತೀರಿ. ಆರೋಗ್ಯದ ಬಗ್ಗೆ ನೋಡೋದಾಯ್ತು ಅಂದ್ರೆ ತಂದೆ ಮತ್ತು ಹಿರಿಯರ ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕಾಗುತ್ತೆ. ಮೂಲವ್ಯಾಧಿ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳು ಕೂಡ ನಿಮಗೆ ಈ ಮಾಸದಲ್ಲಿ ಕಂಡು ಬರಬಹುದು. ನಿಮ್ಮ ಮನಸ್ಸು ಆತಂಕದಲ್ಲಿರುತ್ತದೆ, ಆದರೆ ತಾಳ್ಮೆಯಿಂದ ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ಲಾಭ ಖಚಿತವಾಗಿರುವಂಥದ್ದು. ವಿದ್ಯುತ್ ಅಥವಾ ಬೆಂಕಿಯಲ್ಲಿ ಕೆಲಸ ಮಾಡುವಂಥವರು ಅಥವಾ ಈ ಡಿಪಾರ್ಟ್ಮೆಂಟ್ ಬೆಸ್ಕಾಮು ಅಥವಾ ನೀರಿನ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಅಥವಾ ಮನೆಯಲ್ಲೇ ಕರೆಂಟ್ ಜೊತೆ ಯಾವುದೇ ಕಾರಣಕ್ಕೂ ಆಟ ಆಡೋದಕ್ಕೆ ಹೋಗ್ಬೇಡಿ. ಕರುಂಗಾಳಿ ಮಾಲ ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಇನ್ನು ಹಣಕಾಸು ಹಳೆಯ ಸಾಲಗಳನ್ನ ಮರುಪಾವತಿ ಮಾಡುವಂತಹ ಸಾಧ್ಯತೆ ತಿಂಗಳ ಕೊನೆಯ ಭಾಗದಲ್ಲಿ ಬರುತ್ತೆ. ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಿ. ನಿಮ್ಮ ಪತಿ ಅಥವಾ ಪತ್ನಿಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಹಕಾರ ದೊರೆಯುತ್ತೆ. ಸಹೋದ್ಯೋಗಿಯಿಂದ ತಕ್ಕ ಮಟ್ಟಿಗೆ ಅನುಕೂಲ ನಿಮಗಿರುತ್ತೆ. ಎಲ್ಲ ಗೊಂದಲಗಳ ಮಧ್ಯೆ ನೀವು ಸಂತೋಷವಾಗಿ ಆನಂದದಿಂದ ಇರುತ್ತೆ. ಈ ಮಾಸದಲ್ಲಿ ನೀವು ಅರ್ಥ ಮಾಡ್ಕೋಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ತರ ಅವರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಅಂದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾರೆ. ಅದಕ್ಕೆ ಮೂಲ ಕಾರಣ, ನಾನು ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಆಗ್ತೀನಿ, ಯಾವ ಕೆಲಸವನ್ನ ಮಾಡಿದ್ರೆ ಸಕ್ಸಸ್ ಆಗ್ತೀನಿ ಅಂತಕ್ಕಂಥದ್ದನ್ನ ಅವರು ಅವರ ಜಾತಕವನ್ನ ನೋಡಿ ತಿಳ್ಕೊಂಡಿರ್ತಾರೆ. ಇದರಲ್ಲಿ ಅದೃಷ್ಟ ಸಂಖ್ಯೆ, ಅದೃಷ್ಟ ಬಣ್ಣ ಎಲ್ಲವನ್ನ ಕೂಡ ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೊಂಡಾಗ ನಮ್ಮ ಜೀವನದ ಗ್ರಾಫ್ ಅನ್ನೋದು ಎತ್ತರಕ್ಕೆ ಹೋಗುತ್ತೆ. ಒಬ್ಬ ಮನುಷ್ಯನಿಗೆ ಯೂಸರ್ ಮ್ಯಾನುವಲ್ ಏನು ಅಂತಂದ್ರೆ ಖಂಡಿತವಾಗ್ಲೂ ಅವನ ಜಾತಕವೇ ಸರಿ. ನಿಮ್ಮ ಜಾತಕವನ್ನ ನೋಡಿ ಯಾವ ದಾರಿಯಲ್ಲಿ ನಾನು ಹೋಗ್ಬೇಕು, ಯಾವ ದಾರಿ ನನಗೆ ಸಕ್ಸಸ್ ಕೊಡುತ್ತೆ ಅಂತಕ್ಕಂಥದನ್ನ ನೋಡಿ ನೀವು ಅದನ್ನ ಪಾಲಿಸ್ಕೊಂಡಾಗ ಖಂಡಿತವಾಗ್ಲೂ ಕೂಡ ಲಾಭ ನಿಮ್ಮದಾಗುತ್ತೆ. ಹಾಗೆ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರೋ ಪರಿಹಾರಗಳೇನಪ್ಪಾ ಅಂತಂದ್ರೆ, ಸ್ವಲ್ಪ ದೈವ ಕೃಪೆಗೆ ಪಾತ್ರರಾಗಲು ಈ ಪರಿಹಾರಗಳನ್ನ ಮಾಡಬೇಕು. ಸೂರ್ಯನಾರಾಯಣನ ಪೂಜೆಯನ್ನ ಮಾಡುವಂಥದ್ದು, ಆದಿತ್ಯ ಹೃದಯ ಸ್ತೋತ್ರವನ್ನು ಓದ್ತಕ್ಕಂಥದ್ದು, ಗೋಧಿ ಮತ್ತು ಕೆಂಪು ಬಟ್ಟೆಯನ್ನ ದಾನವಾಗಿ ಕೊಡುವಂಥದ್ದು, ನರಸಿಂಹ ಅಷ್ಟಕವನ್ನ ಜಪ ಮಾಡುವಂಥದ್ದು. ಯೂಟ್ಯೂಬ್ ಅಲ್ಲಿ ನರಸಿಂಹ ಅಷ್ಟಕ ಅಂತ ಹೊಡೆದ್ರೆ ನಿಮಗೆ ವಿಡಿಯೋ ಸಿಗುತ್ತದನ್ನು ನೋಡಿ. ಶ್ರೀ ನರಸಿಂಹ ಸ್ವಾಮಿಯ ಆರಾಧನೆಯನ್ನ ಮಾಡುವಂಥದ್ದು. ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಮುಳ್ಳು ಇಲ್ಲದ ಕೆಂಪು ಅಥವಾ ಬಿಳಿ ಹೂಗಳನ್ನ ನಡುವಂಥದ್ದು. ಅಂದ್ರೆ ರೋಜಾ ಹೂವಲ್ಲಿ ಮುಳ್ಳಿರುತ್ತೆ, ಈ ಮುಳ್ಳಿಲ್ಲದಂತಹ ಹೂವು, ಕೆಂಪು ಅಥವಾ ಬಿಳಿ ಹೂವುಗಳನ್ನ ಈ ದಿಕ್ಕಿನಲ್ಲಿ ನಡುವಂತ. ಇದರಲ್ಲಿ ನಿಮ್ಮ ಕೈಯಲ್ಲಿ ಯಾವ ಪರಿಹಾರಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈ ಮಾಸದಲ್ಲಿ ಈಡೇರಲಿ. ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗ್ಲಿ. ಮೀನರಾಶಿಯವರೆಲ್ಲರಿಗೂ ಕೂಡ ಶುಭವಾಗ್ಲಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಡಿ ಅಂತ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.